ಹಾಲಾಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ನಮ್ಮ ಜೊತೆಗೆ ಡಾಕ್ಟರ್ ಜುಬೇನ್ ಇದ್ದಾರೆ, ಜೊತೆಗೆ ಸದಾನಂದ ಮಯ್ಯ ಅವರಿದ್ದಾರೆ. ಸದಾನಂದ ಮಯ್ಯ ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ ಇಲ್ಲಿ ತನಕ. ಇನ್ನು ಕಾಲರ್ಸ್ ಕೂಡ ಬಹಳಷ್ಟು ಜನ ನಮ್ಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಕೆಲವೊಂದು ಡೌಟ್ಗಳಿದೆ, ನಾವು ಕೂಡ ಮಾತಾಡಬೇಕು ಇವರಿಬ್ಬರು ಜೊತೆಗೆ ಅಂತ. ಬನ್ನಿ ನಮ್ಮ ಮೊದಲನೇ ಕಾಲರ್ ಯಾರು ಅಂತ ನೋಡೋಣ. ಮೈಸೂರಿನಿಂದ ರಾಜು ಅನ್ನುವಂಥ ನಮಗೆ ಕರೆ ಮಾಡಿದ್ದಾರೆ. ರಾಜು, ಏನು ನಿಮ್ಮ ಪ್ರಶ್ನೆ? ಹಾಲಿನ ಬಗ್ಗೆ, ಹಾಲಿನಲ್ಲಿರುವಂಥ ಹಾಲದ ಬಗ್ಗೆ. ಸರ್ ನಮಸ್ಕಾರ. ಹೇಳಿ ಸರ್. ಸರ್, ಇದು ಹಾಲೊಂದೆಲ್ಲ ತೋರಿಸ್ತಾ ಇದ್ದೀರಲ್ಲ, ಅದು ಯಾವ್ಯಾವ ಕಂಪ್ನಿದು ಯಾವ್ಯಾವ ಇದ್ರದ್ದು ಅಂತ ಹೇಳಿದ್ರೆ ಗೊತ್ತಾಯ್ತಿದೆ ನಮ್ಗೆ ಅಲ್ವಾ? ಅಲ್ಲ, ಇಲ್ಲಿ ನಾವು ಮಾತಾಡಿರುವಂಥದ್ದು ಬಹುಶಃ ಮಯ್ಯ ಅವ್ರು ಹೇಳಿದಂಥ ಮಾತನ್ನು ಕೂಡ ತಾವು ಕೇಳಿದ್ರಿ. ಅಂದ್ರೆ ಈ ಬಹುತೇಕ ಈ ದೊಡ್ಡ ದೊಡ್ಡ ಬ್ರಾಂಡ್ಗಳೇನಿವೆ ಅದು ನಂದಿನೂ ಕೂಡ ಸೇರಿದ ಹಾಗೆ ಅಲ್ಲಿ ಇಂಥ ಸಮಸ್ಯೆಗಳು ಇರೋದಿಲ್ಲ. ನಾವು ಯಾವಾಗ ಕಡಿಮೆ ಬೆಲೆನಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು ಮಾತು ತಾವು ಕೇಳಿರ್ಬೇಕು, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು, ಗಟ್ಟಿ ಇರೋದೆಲ್ಲ ಬಹಳ ಒಳ್ಳೆ ಹಾಲಲ್ಲ ಅಂತ. ಸೊ ಹೀಗಾಗಿ ತಗೋಬೇಕಾದ್ರೆ ಒಂದು 10 ಬಾರಿ ಯೋಚನೆ ಮಾಡಬೇಕು, ಒಂದಷ್ಟು ವಿವೇಚನೆ ಇರಬೇಕು ಗ್ರಾಹಕರಿಗೂ ಕೂಡ ಅನ್ನುವಂಥದ್ದು. ನಿಮ್ಮ ಪ್ರಶ್ನೆ ಏನಾದ್ರು ಇದೆಯಾ ಸದಾನಂದ ಮಯ್ಯ ಅವ್ರಿಗೆ? ಗೊತ್ತಾಯ್ತು, ನಾನು ಅದನ್ನೆಲ್ಲ ಕೇಳಿದೆ. ನಾನು ಈಗ ಸುಮಾರು ನೀವು ಹೇಳೋದಲ್ಲ, ಹಾಲು ಸುಮಾರು ಬೇರೆ ಬೇರೆದು ಇದು ಇಷ್ಟು ಪರ್ಸೆಂಟ್ ಕಮ್ಮಿ ಐತೆ ಅಂತ, 22% ಕಮ್ಮಿ ಐತೆ ಅಂತ. ಅದ್ರಲ್ಲಿ ಯಾವ ಹಾಲು ಅಂತ ಗೊತ್ತಾಗಬೇಕಲ್ವಾ? ಯಾವ ಹಾಲಲ್ಲಿ ಕಮ್ಮಿ ಐತೆ ಅಂತ ಗೊತ್ತಾದ್ರೆ ಆ ಹಾಲು ತಗೊಳ್ಳೋಣ ಬಿಟ್ಬಿಡ್ತಾರೆ ಜನಗಳು. ಓಕೆ, ಈಗ ಯಾವ ಹಾಲು ಅಂತ ತೋರಿಸ್ತಾ ಇದ್ರೆ ಅದು ಯಾವ ಹಾಲು ಅನ್ನೋದು ಯಾರು ಗೊತ್ತಿರ್ತದೆ? ಸಾಮಾನ್ಯವಾಗಿ ಈ ಬೇರೆ ಬೇರೆ ಕಡೆಯಿಂದ ಏನು ಹೆಸರಿರಲ್ಲ, ಏನು ಅಡ್ರೆಸ್ ಇರಲ್ಲ ನೋಡಿ. ಅದಕ್ಕೆ ಅಂತ ಬ್ರಾಂಡ್ಗಳು ಏನಾದ್ರು ತಗೊಂಡ್ರೆ ನಿಮಗೆ ಅಪಾಯ ಕಟ್ಟಿಟ್ಟ ಬತ್ತಿ ಅನ್ನುವಂಥದ್ದು ಮಾತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪುಷ್ಪರಾವ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಪುಷ್ಪರಾವ್ ಅವರೇ, ಏನ್ ತಮ್ಮ ಪ್ರಶ್ನೆ? ನಮಸ್ಕಾರ, ಹೇಳಿ ಮೇಡಮ್. ನಾನು ಆಕ್ಚುಲಿ ಬ್ಯಾಂಗ್ಳೂರ್ನೋಳು. ಈಗ ನನ್ನ ಮಗನ ವಿದ್ಯಾಭ್ಯಾಸ ಸಲುವಾಗಿ ಈಗ ಒಂದು 3 ತಿಂಗಳಿಂದ ರಾಯಚೂರಲ್ಲಿ ಇದ್ದೀನಿ. ನನ್ನ ಒಂದು ಅನುಮಾನ ಏನು ಅಂದ್ರೆ, ನಾವು ಸಾಮಾನ್ಯವಾಗಿ ನಮಗೆ ಬೆಂಗಳೂರಲ್ಲಿ ಏನ್ ನಂದಿನಿ ಹಾಲು ನಾನು ಉಪಯೋಗಿಸ್ತೀನಲ್ಲ, ಅದು ಬ್ಲೂ ಇರ್ಬೋದು ಅಥವಾ ಆರೆಂಜ್ ಹಾಲಲ್ಲಿ ಒಂದು ಯೆಲ್ಲೋಯಿಶ್ ಅಂತ ಒಂದು ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಬ್ಲೂ ನಲ್ಲಿ ಒಂದು ಕೆನೆ ಸಿಗುತ್ತೆ ನಮ್ಗೆ. ಆದ್ರೆ ನಾನು ಇಲ್ಲಿ ರಾಯಚೂರಿಗೆ ಬಂದ್ಮೇಲೆ ಒಂದು ಅನುಮಾನ ನನಗೇನು ಬಂದಿದ್ದು ಅಂದ್ರೆ, ಅದೇ ಬ್ಲೂ ಹಾಲು ಇವರು ತಗೋತಾರೆ. ನಮ್ಮಲ್ಲಿ ಸ್ವಲ್ಪ ಹಾಲು ಸುಮಾರು ಜಾಸ್ತಿನೇ ಹಾಕ್ಬೇಕು ಡಿಕಾಕ್ಷನ್ಗೆ. ಇಲ್ಲಿ ಹಾಲು ಒಂದು ಚೂರು ಹಾಕಿದ ತಕ್ಷಣ ಪೂರ್ತಿ ಕಾಫಿ ಬೆಳ್ಳಗಾಗ್ಬಿಡುತ್ತೆ. ನನಗೊಂದು ಬಂದಿದ್ದಿಂದ ಅನುಮಾನ ಇದೆ. ನನ್ನ ತಂಗಿಗೆ ವ್ಯಕ್ತಪಡಿಸಿದೀನಿ ಕೂಡ ಇದನ್ನ. ಇದು ನಂದಿನಿ ಹಾಲನ್ನೇ. ಆಮೇಲೆ ಅದ್ರ ಮೇಲೆ ಕಟ್ಟೋ ಅಂತದ್ದು ಪೂರ್ತಿ ಒಂಥರ ಪ್ಲಾಸ್ಟಿಕ್ ಮಾದರಿನಲ್ಲಿ ಇದು ಸಿಗುತ್ತೆ. ಅದು ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಸರ್. ಯಾಕಂದ್ರೆ ಹಾಲು ಅಷ್ಟು ತಿಕ್ಕಾಗಿ ಫುಲ್ ವೈಟ್ ಆಗಿರುತ್ತೆ, ಬಿಲ್ಕುಲ್ ಅದೇ ಬ್ಲೂ ಪ್ಯಾಕೆಟ್ ಮೇಲ್ಗಡೆ ಒಂದು ಚೂರುನು ಯೆಲ್ಲೋಯಿಶ್ ಆಗ್ಲಿ. ಕೆಲವು ದಿನಗಳು ಬರುತ್ತೆ, ಒಂದೊಂದ್ ದಿನ ಮಧ್ಯ ಯಾವ್ದೋ ಒಂದು ಪ್ಯಾಕೆಟ್ ಅಲ್ಲಿ ಹಾಲು ಏನ್ ಬಂದಿರುತ್ತಲ್ಲ ಅದು ಉಪಯೋಗಿಸಿದಾಗ ರುಚಿ ಅನ್ಸುತ್ತೆ. ಅದರ್ವೈಸ್ ಏನಿರುತ್ತೆ ಅಂದ್ರೆ ಪೂರ್ತಿ ಫುಲ್ ಒಂಥರ ಪ್ಯೂರ್ ವೈಟ್ ಹಾಲು ಇರುತ್ತೆ. ಒಂದು ಚೂರು ನೀವು ಡಿಕಾಕ್ಷನ್ ಬೆರೆಸಿದ ತಕ್ಷಣ ಕಾಫಿ ಪೂರ್ತಿ ಬೆಳ್ಳಗಾಗ್ಬಿಡುತ್ತೆ. ಅದು ನನಗೆ ಅಷ್ಟು ಇದು ಅನ್ಸಲ್ಲ, ರುಚಿ ಅನ್ಸಲ್ಲ. ನಾನೇನ್ ಬ್ಯಾಂಗ್ಳೂರ್ನಲ್ಲಿ ಹಾಲು ಕುಡಿತಾ ಇದ್ದೆ ಅಲ್ಲ, ಕಾಫಿ ಕುಡಿತಿದ್ದೆ ಅಲ್ಲ. ಸೊ ನನಗೆ ಅನುಮಾನ ಬೇರೆ ಏನಾದ್ರು ಇಲ್ಲಿಯ ಒಂದಿದೆ. ಯಾಕೆಂದ್ರೆ ನಂಗೆ ಗೊತ್ತು ಇಲ್ಲಿ ಒಂದೇನೋ ಒಂದು ಯೂನಿಟ್ ಮಾಡ್ಕೊಂಡಿರ್ತಾರೆ ಅನ್ಕೋತೀನಿ ಈ ಏರಿಯಾದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಇಬ್ರು ಇದ್ದಾರೆ ಮೇಡಮ್. ಸದಾನಂದ ಮಯ್ಯ ಅವರು ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತ ಅನ್ಕೋತೀನಿ ನಾನು. ಮಯ್ಯ ಅವರು ಹೇಳ್ತೀರಿ? ಸಾಮಾನ್ಯವಾಗಿ ಅವ್ರು ಹೇಳಿದ್ರಲ್ಲ ಸರ್, ಹೇಳಿ. ಹಾಲು ತುಂಬಾ ವೈಟ್ ಇದೆ ಅಂತ ಹೇಳಿದ್ರೆ ಹೌದು ಸರ್, ಅದರ ಹೋಮೋಜನೈಸ್ ಮಾಡಿದಾರೆ ಅಂತ ಲೆಕ್ಕ. ಅಂದ್ರೆ ಒಂದು ಹೋಮೋಜನೈಸ್ ಒಂದು ಮೆಷಿನಲ್ಲಿ ನೀವು ಹಾಕಿದ ತಕ್ಷಣ ಅದರ ಫ್ಯಾಟ್ ಅಂತ ಹೇಳೋದು 8 ಮೈಕ್ರಾನ್ ಇಂದ ನಿಮಗೆ 0.8 ಮೈಕ್ರಾನ್ 0.2 ಮೈಕ್ರಾನ್ ಬಂದ ತಕ್ಷಣ ಫ್ಯಾಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫ್ಯಾಟ್ ವೈಟ್ ಇರೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಅದು ದಪ್ಪನೇ ಇರ್ತದೆ ಹಾಲು. ಆ ಹಾಲು ನಿಮ್ಗೆ ಯೂಶುವಲ್ ಆಗಿ ದಪ್ಪ ಇರ್ತದೆ. ಇದಕ್ಕಿಂತ ನಿಮ್ಮ ರೆಗ್ಯುಲರ್ ಹಾಲ್ಕಿಂತ ದಪ್ಪ ಇರ್ತದೆ. ಬ್ಯಾಂಗ್ಳೂರ್ನಲ್ಲಿ ನಮಗೆ ಸಿಗುತ್ತಲ್ಲ, ಬ್ಯಾಂಗ್ಳೂರಲ್ಲಿ ಅವ್ರು ಆವಾಗಲೇ ನಿಮ್ಗೆ ಹೇಳಿರ್ಬೇಕು, ನಾವು ಹೋಮೋಜನೈಸ್ ಮಾಡೋದಿಲ್ಲ ಅಂತ ಹೇಳಿದ್ರು. ಹೌದು. ಬಟ್ ಈ ಸೈಡ್ ನಂಗೆ ಅನುಮಾನ ಆಗಿದ್ದೇನು ಅಂದ್ರೆ, ಬೇರೆ ಏನಾದ್ರು ಬೆರಕೆ ಆಗಿ ಅಂದ್ರೆ ಕಲುಷಿತವಾದ ನಂದಿನಿ ಹಾಲಿನಲ್ಲಿ ಇರೋದಿಲ್ಲ ಮೇಡಮ್. ನಂದಿನಿ ಹಾಲಿನಲ್ಲಿ ಆ ಥರ ಇರೋದಿಲ್ಲ. ಏನಾಗತ್ತೆ ಅಂದ್ರೆ, ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ಸಪೋಸ್ ನಿಮಗೆ ಕಲೆಕ್ಷನ್ ಎಲ್ಲ ಮಾಡ್ತಾರೋ ಅಕಸ್ಮಾತ್ ಆಗಿ ಅದರಲ್ಲಿ ಎಮ್ಮೆ ಹಾಲು ಸೇರ್ಕೊಂಡಿದ್ರು ವೈಟ್ ಬರ್ತದೆ. ಇಲ್ಲ ಎಮ್ಮೆ ಹಾಲಿಂದ ಅಂತ ನಿಮಗೆ ಹಾಲಿನಲ್ಲಿ ಅವರ ಕಲೆಕ್ಷನ್ ನಿಮಗೆ ಸಪರೇಟ್ ಎಮ್ಮೆ ಹಾಲನ್ನು ಸಪರೇಟ್ ಮಾಡೋದಿಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಎಮ್ಮೆ ಹಾಲು ಪರ್ಸೆಂಟೇಜ್ ಜಾಸ್ತಿ ಇದ್ರೂ ವೈಟ್ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಪ್ಲಾಂಟ್ ಅಲ್ಲಿ ಅವರು ಹೋಮೋಜನೈಸ್ ಮಾಡಿದ್ರೆ ನಿಮಗೆ ಹಾಲು ತಿಕ್ಕಾಗುತ್ತೆ, ವೈಟ್ ಬರ್ತದೆ. ಓಕೆ, ನೀವು ಯಾವ್ದನ್ನ ಬಳಸ್ತಾ ಇದೀರಿ ಮೇಡಮ್? ನಂದಿನಿ ಹಾಲನ್ನೇ ಬಳಸ್ತಾ ಇದ್ದೀರಾ? ನಂದಿನಿ ಹಾಲೇನೆ. ಅದ್ರೊಳಗೆ ಇಲ್ಲಿ ಆರೆಂಜ್ ಬದ್ಲಿ ಇಲ್ಲೇನು ಅಂದ್ರೆ ಬ್ರೌನ್ ಅಂತ ಏನೋ ಬರುತ್ತೆ. ಬ್ರೌನ್ ಇದು ಅಂದ್ರೆ ತಿಕ್ಕರ್. ನಮ್ಮಲ್ಲಿ ಏನ್ 26 rupees ಏನ್ ಬರುತ್ತಲ್ಲ ಆರೆಂಜ್ ಪ್ಯಾಕೆಟ್, ಇಲ್ಲಿ ಅದು ಬ್ರೌನ್ ತರ ಬರುತ್ತೆ.
ಹಾಲು ಎಲ್ಲ ಪೂರ್ತಿ ತುಂಬಾನೇ ತಿಕ್ಕು ಇರುತ್ತೆ, ವೈಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಲೇಯರ್ ಕಟ್ಕೊಳ್ಳೋದೇ ಇಲ್ಲ. ಆಮೇಲೆ ಕೆನೆ ಅಂತ ಸಿಗೋದಿಲ್ಲ. ನಮ್ಮಲ್ಲಿ ಕಮ್ಮಿ ಸಿಗುತ್ತೆ, ಬ್ಲೂನಲ್ಲಿ ಕಮ್ಮಿ ಸಿಗುತ್ತೆ, ಆರೆಂಜ್ ಪ್ಯಾಕೆಟ್ ಅಲ್ಲಿ ಜಾಸ್ತಿ ಸಿಗುತ್ತೆ ಬ್ಯಾಂಗ್ಳೂರ್ನಲ್ಲಿ. ಈ ರಾಯಚೂರ್ನಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಲ್ಲ, ಆತರ ಕೆನೆ ಅಂತೂ ಸಿಗೋದೇ ಇಲ್ಲ ಬಿಡಿ. ಟೋಟಲಿ ಕೆನೆ ಕಟ್ಟೋದಿಲ್ಲ, ಕಟ್ಟಿದ್ರು ಅದು ಒಂಥರ ವೇರ್, ಅದು ಇದ್ರದ್ದು ನ್ಯಾಚುರಲ್ ಇದು ಅಂತ ಅನ್ಸೋದೇ ಇಲ್ಲ. ಅನುಮಾನ ಇದ್ದಿದ್ದು ನನಗೆ ಅದೇ, ನೀವು ಯೂರಿಯಾ ಹಾಕ್ತಾರೆ ಅಂದ್ರಲ್ಲ, ಅದು ಒಂದು ಅನುಮಾನದ ಇದರಿಂದ ಕೇಳ್ತಾರೆ. ಮೇಡಮ್, ಇದರಲ್ಲಿ ಹಾಲ್ನಲ್ಲಿ ನಿಮಗೆ ಒಟ್ಟಿಗೆ 4 ವೆರೈಟಿ ಇದೆ. ಒಂದು ಡಬಲ್ ಟೋನ್ ಅಂತೇಳಿ, ಅದರಲ್ಲಿ ಜಸ್ಟ್ 1.5% ಫ್ಯಾಟ್ ಇರ್ತದೆ, 9% SNF ಇರ್ತದೆ. ನೀವು ಹೇಳಿದ್ದು ಈಗ ಹಾಲಿದೆಯಲ್ಲ, ಬ್ಲೂ ಹಾಲ್ ಇದೆಯಲ್ಲ, ಬ್ಲೂ ಹಾಲು ನಿಮಗೆ ಟೋನ್ಡ್ ಮಿಲ್ಕ್, ಜಸ್ಟ್ ಟೋನ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಅಂದರೆ 3% ಫ್ಯಾಟ್ ಇರ್ತದೆ, 8.5% SNF ಇರ್ತದೆ. ನೀವು ಫಸ್ಟ್ ಹೇಳಿದ್ರಲ್ಲ SNF, ನಿಮಗೆ ಹಾಲು ವೈಟ್ ಬಂತ ಅಂತ ಹೇಳಿದ್ರಲ್ಲ, ಹಾಲು ವೈಟ್ ಬರಬೇಕಾದ್ರೆ ಥಿಕ್ ಬರಬೇಕಾದ್ರೆ ಆ 9% SNF ಇರಲೇಬೇಕು. ಸೊ ಡಬಲ್ ಟೋನ್ ಯೂಸ್ ಮಾಡಿರ್ಬೇಕು ನೀವು. ಇನ್ನು ಇದಲ್ಲದೆ ಸ್ಟ್ಯಾಂಡರ್ಡ್ ಮಿಲ್ಕ್ ಇರ್ತದೆ. ಸ್ಟ್ಯಾಂಡರ್ಡ್ ಮಿಲ್ಕ್ ನಿಮಗೆ 4.5% ಫ್ಯಾಟ್ ಇರ್ತದೆ, 8.5% SNF ಇರ್ತದೆ. ಅದೇ ಥರ ನಿಮಗೆ ಫುಲ್ ಕ್ರೀಮ್ ಮಿಲ್ಕ್ ಅಂತ ಬರ್ತದೆ, ಅದರಲ್ಲಿ 6% ಫ್ಯಾಟ್ ಇರ್ತದೆ, ಆಮೇಲೆ 8.5% SNF ಇರ್ತದೆ. ಸೊ ಇದರಲ್ಲಿ ನೀವು ಆ್ಯಕ್ಚುಲಾಗಿ ಫಸ್ಟ್ ನಾನು ಹೇಳಿದ್ನಲ್ಲ, ಡಬಲ್ ಟೋನ್ ಯೂಸ್ ಮಾಡಿದ್ರೆ ಅದರಲ್ಲಿ SNF ನಿಮಗೆ ವೈಟ್ ಜಾಸ್ತಿ ಇರ್ತದೆ, ಥಿಕ್ನೆಸ್ ಜಾಸ್ತಿ ಇರ್ತದೆ, ಆದರೆ ಅದರಲ್ಲಿ ಫ್ಯಾಟ್ ಇರೋದೇ ಇಲ್ಲ. ಯಾಕಂದ್ರೆ ಫ್ಯಾಟ್ ಇರೋದೇ 1.5%. ಓಕೆ 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 ಅಂದ್ರೆ ಇವರು ಏನು ಅನುಮಾನ ಪಡುವಂತ ಅಗತ್ಯ ಇಲ್ಲ, ಏನಿಲ್ಲ. ಓಕೆ, ಫೈನ್. ಶ್ರೀಧರ್ ಅನ್ನುವಂಥವ್ರು ನಿಮಗೆ ಕರೆ ಮಾಡಿದ್ದಾರೆ ದೂರದ ಗುಜರಾತ್ನಿಂದ. ಏನು ಹೇಳ್ತಾರೆ ಕೇಳೋಣ. ಶ್ರೀಧರ್, ಏನು ಪ್ರಶ್ನೆ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ನಾನು ಗುಜರಾತ್ ಅಲ್ಲಿ ಇರೋದು. ಹೇಳಿ ಸರ್. ಅದೇ ನಾವು ಈ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ನಾವು ಆಕ್ಚುಲಿ ಮಧ್ಯದಲ್ಲಿ ನಾವು ಇದ್ರದ್ದು ಪ್ಯಾಕೆಟ್ ಹಾಲುಗಳು ತಗೊಳ್ತೀವಿ. ಇಲ್ಲ ಅಂದ್ರೆ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ತಗೊಂಡ್ಬರ್ತಾರೆ ಹಾಲನ್ನ. ಅದನ್ನ ನಾವೇನಾದ್ರು ಟೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೇನಾದ್ರು ನಾವು ಮನೆಯಲ್ಲೇ ಟೆಸ್ಟ್ ಮಾಡೋ ತರ ಏನಾದ್ರು ಇದೆಯಾ ಸರ್? ಓಕೆ ಓಕೆ, ಮೈಯವ್ರು ಉತ್ತರ ಕೊಡ್ತಾರೆ. ಮೈಯವರೇ, ಮನೆಯಲ್ಲಿ ಟೆಸ್ಟ್ ಮಾಡುವಂಥದ್ದು ಏನೂ ಇಲ್ಲ. ಯಾಕಂದರೆ ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಿಲ್ಲ, ಆ ಥರದ್ದು ನಿಮಗೆ ಬಿಸಿ ಮಾಡಿ ನೋಡೋದು ಬಿಟ್ಟರೆ ಫ್ಯಾಟ್ ಮತ್ತು ಇದನ್ನು ಚೆಕ್ ಮಾಡಲಿಕ್ಕೆ ಮನೇಲಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನಿದ್ರು ಯಾವುದಾದ್ರು ಒಂದು ಲ್ಯಾಬ್ರೇಟರಿ ತೊಗೊಂಡೇ ಹೋಗಬೇಕಾಗತ್ತೆ. ಅಲ್ಲ, ನೀವು ಫ್ಯಾಟನ್ನು ನೋಡಬೇಕು ಅಂತೀರಾ ಮನೆಯಲ್ಲಿ? ಶ್ರೀಧರ್, ಹೇಳಿ. ನೀವು ಫ್ಯಾಟ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯಬೇಕು ಮನೆಯಲ್ಲಿ ಅಂತೀರಾ? ಫ್ಯಾಟ್ ಇದನ್ನ ಅವರು ಅಂದ್ರೆ ನೀರು ಮಿಕ್ಸ್ ಮಾಡ್ತಾರೋ ಅಥವಾ ಬೇರೆ ಏನಾದ್ರು ಮಿಕ್ಸ್ ಮಾಡ್ತಾರೋ ಅದಕ್ಕೆ. ನೀರು ಮಿಕ್ಸ್ ಮಾಡೋದು ಬೇರೆ, ನಿಮಗೆ ಹಾಲು ಥಿನ್ ಆಗುತ್ತದೆ. ಬಟ್ ನೀವು ಅದನ್ನು ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಲ್ಯಾಬ್ರೇಟರಿನಲ್ಲೇ ಆಗಬೇಕು, ಮನೆಯಲ್ಲಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನೀವೇನಾರು ಹೇಳೋದು? ನೀವು ಮನೆಯಲ್ಲಿ ಮಾಡೋ ತನಕ ಒಂದು ತುಂಬ ಈಸಿಯಾಗಿರೋದು, ತುಂಬ ಫಂಡಮೆಂಟಲ್ ಕಾಮನ್ ಸೆನ್ಸ್ ಆಗಿರೋದು ಒಂದು ಟೆಸ್ಟ್ ಇದೆ, ನಿಮ್ಮ ಇನ್ಸ್ಟಿಂಕ್ಟು. ಓಕೆ, ಈಗ ನೀವು ವರ್ಷಗಟ್ಟಲೆ ನೀವು ಹಾಲು ಕುಡಿತಾ ಇರ್ತೀರಾ, ನೋಡ್ತಾ ಇರ್ತೀರಾ, ತೊಗೊಂಡಿರ್ತೀರಾ, ಅದರಲ್ಲಿ ನೀವು ಬೇರೆ ಬೇರೆ ಥರ ಫಲಹಾರ ಮಾಡಿರ್ತೀರ. ಸೊ ಆ ನಾರ್ಮಲಿಂದ ನೀವು ಏನಾದರೂ ಡಿವಿಯೇಷನ್ ನೋಡಿದ ತಕ್ಷಣ ಒಂದು 99% ನೀವು ಕನ್ಕ್ಲೂಡ್ ಮಾಡ್ಬೋದು ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಯು ಟ್ರಸ್ಟ್ ಯುವರ್ ಕಾಮನ್ ಸೆನ್ಸ್. ಈಗ ಒಂದು ಹಾಲು ತಗೋವಾಗ ಅದು ತುಂಬ ವೈಟ್ ಇರುತ್ತೆ, ಇಲ್ಲಾಂದರೆ ಅದರಲ್ಲಿ ತುಂಬ ಥಿಕ್ನೆಸ್, ನಾವು ಈಗ ತೋರಿಸಿದ್ದೆ ಅಲ್ಲ, ಅದು ನೋಡುವಾಗಲೇ ಅದ್ರದ್ದು ಥಿಕ್ನೆಸ್ಸಲ್ಲಿ ನೋಡಿದ್ರಲ್ಲೇ ನಮಗೊಂದು ಐಡಿಯಾ ಬರುತ್ತೆ ಇದರಲ್ಲಿ ಅಬ್ನಾರ್ಮ್ಯಾಲಿಟಿ ಅಂತ ಏನೋ ಇದೆ ಅಂತ. ಇಲ್ಲ ಕೆಲವೊಂದು ಐಟಮ್ನಲ್ಲಿ ತುಂಬ ಫ್ಲೇವರ್ ಸ್ಮೆಲ್ ಬರುತ್ತೆ, ಬೇರೆ ಥರ ಸ್ಮೆಲ್ ಬರುತ್ತೆ, ಅಪಿಯರೆನ್ಸಲ್ಲಿ ಬೇರೆ ಥರ ಬರುತ್ತೆ, ಕಲರಲ್ಲಿ ಬೇರೆ ಥರ ಬರುತ್ತೆ, ಥಿಕ್ನೆಸ್ಸಲ್ಲಿ ಏನೋ ಒಂದು ಡಿಫ್ರೆನ್ಸ್ ಅನಿಸ್ತಾ ಇದೆ, ಇಲ್ಲಾಂದರೆ ಥಿನ್ನೆಸ್ನಲ್ಲಿ ಯಾವುದೊಂದು ಅನಿಸ್ತಾ ಇದೆ, ಇಲ್ಲ ಕಾಯಿಸಿದ ತಕ್ಷಣ ಬೇರೆ ಒಂಥರ ಫ್ಲೇವರ್ ಬರ್ತದೆ. ಇದೆಲ್ಲ ದೀಸ್ ಆರ್ ಆಲ್ ಸೈನ್ಸ್. ದ ಫಂಡಮೆಂಟಲ್ ಈಗ ನಮ್ಮ ಹತ್ರ ನಾವು ಬಂದ್ರೂ ನಾವು ಫಸ್ಟು ಮಾಡೋ ಟೆಸ್ಟ್ ಏನಂದರೆ ದ ಕಾಮನ್ ಸೆನ್ಸ್ ಟೆಸ್ಟ್ ಅಂತೀವಿ ನಾವು ಸೈಂಟಿಫಿಕ್ ಪಾರ್ಲೆನ್ಸ್ನಲ್ಲಿ. ಕಾಮನ್ ಸೆನ್ಸ್ ಟೆಸ್ಟ್ ಏನಂದರೆ ಅದು ನೋಡಿದ ತಕ್ಷಣ ನಮ್ಗೆ ಏನು ಅನಿಸ್ತಾ ಇದೆ, ಡಸ್ ಇಟ್ ಲುಕ್ ಲೈಕ್ ಅ ನಾರ್ಮಲ್ ಮಿಲ್ಕ್ ಸ್ಯಾಂಪಲ್. ಇದರಲ್ಲೇ ನಮಗೊಂದು 99% ಏನಾದರೂ ಇದ್ದರೆ ಕಲಬರಕ್ಕೆ ಇದ್ದರೆ ನಮಗೆ ಗೊತ್ತಾಗೋಕ್ಕೆ ಸಾಧ್ಯ ಜಾಸ್ತಿ. ಆರ್ ಇನ್ಸ್ಟಿಂಕ್ಟ್ ಟೆಲ್ಸ್ ಅಸ್ ಇಫ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲೇ ನಮ್ಗೆ ಗೊತ್ತಾಗಿದೆ. ಹೌದು, ನಿಜ. ಲೇಪಾಕ್ಷಿ ಅನ್ನುವಂಥ ನಮಗೆ ಕರೆ ಮಾಡಿದ್ದಾರೆ ಹೊಸಪೇಟೆಯಿಂದ. ಲೇಪಾಕ್ಷಿ ಅವರೇ, ನಿಮ್ಮ ಪ್ರಶ್ನೆ ಏನು? ಸರ್, ನಾನು ಹೊಸಪೇಟೆಯಿಂದ ಲೇಪಾಕ್ಷಿ ಹೇಳಿ ಸರ್. ಏನಿಲ್ಲ ಸರ್, ಹಾಲು ಕಾಯಿಸ್ತೀವಲ್ಲ ಅದು ಬುರುಬುರುಗಾಗಿ ಬಿಡುತ್ತೆ. ಆಮೇಲೆ ಅದು ಕೆನೆಭರಿತ ಹಾಲು ಅಂತಂದು ಹೇಳ್ತಾರೆ, ಶುಭಂ ಹಾಲು ಬರ್ತಾ ಇದೆ, ಅದು ಕೆನೆಭರಿತ ಹಾಲು ಅಂತ. ಬಟ್ ಇಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಶುಭಂ ಹಾಲು ಒಳಗೆ ಅದು ಕೆನೆ ಬರ್ತಾ ಇಲ್ಲ, ಟೋಂಡ್ ಆಯಿಲ್ ಅಂತ ಬರ್ತಾ ಇದ್ದಾರೆ ಅವರು. ಅದಕ್ಕೆ ಬೆಣ್ಣೆ ಇದು ಕೆನೆ ಬರುತ್ತಲ್ಲ, ಅದು ಬರ್ತಾ ಇಲ್ಲ ಸರ್. ಅದು ಯಾವ ಹಾಲು ಅಂದ್ರೆ ಇದು? ನಮ್ದು ಶುಭಂ ಹಾಲು ಸರ್, ಶುಭಂ. ಅದು ಕಂಪನಿ ಹೆಸರು. ಎಲ್ಲ ಕಡೆ ಬೆಂಗಳೂರು ಮತ್ತೆ ದಾವಣಗೆರೆ, ಧಾರವಾಡ, ಹುಬ್ಳಿ ಎಲ್ಲ ಬರುತ್ತೆ. ಬಟ್ ಅದೇ ಇಲ್ಲಿ ಶುಭಂ ಹಾಲು ಅದು ಇದು ಬರಲ್ಲ, ಬೆಣ್ಣೆ ಅಂಶ ಇರ್ತಕ್ಕಂಥದ್ದು, ಫ್ಯಾಟ್ ಕಂಟೆಂಟ್ ಇರೋದಿಲ್ಲ ಸರ್. ಓಕೆ 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 ಸರ್, ಮೈಯವ್ರು ಏನಾದ್ರು ಉತ್ತರ ಕೊಡ್ತೀರಾ? ಫ್ಯಾಟ್ ಕಂಟೆಂಟ್ ಅಂದ್ರೆ ನಿಮ್ಗೆ ಆಕ್ಚುಲಾಗಿ ನೀವು ತಗೊಂಡಿರೋ ಹಾಲು ಫಸ್ಟ್ ನೀವು ಹೇಳುವಾಗ ಹೇಳಿದ್ರಿ ಟೋನ್ಡ್ ಮಿಲ್ಕ್ ಅಂತ ಹೇಳಿದ್ರಿ. ಟೋನ್ಡ್ ಮಿಲ್ಕ್ ಅಂದ್ರೆ ಕೆನೆಭರಿತವಾಗಿರ್ತಕ್ಕಂಥ ಹಾಲು, ಅಂದ್ರೆ ಶುಭಂ ಹಾಲು ಒಳಗೆ ಕೆನೆ ಬರ್ತಕ್ಕಂಥದ್ದು ಇದೆ ಸರ್. ಅಲ್ಲ, ನಿಮ್ಮ ಪ್ಯಾಕೆಟ್ ಹೊರಗಡೆ ಯೂಶುವಲ್ ಆಗಿ ಅವ್ರು ಫ್ಯಾಟ್ ಮೆನ್ಷನ್ ಮಾಡ್ತಾರೆ, ಎಷ್ಟು % ಅಂತ ಹಾಕಿದ್ದಾರೆ?
ಆ ಪ್ಯಾಕೆಟ್ ಮೇಲೆ ಮೆನ್ಷನ್ ಇರುತ್ತೆ ಬಟ್ ಅದ್ರೊಳಗೆ ಇಲ್ಲ ಸರ್ ಯಾವ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದೆ ನಾನು. ಏನ್ ಸರ್? ಎಷ್ಟು ಪರ್ಸೆಂಟ್ ಅಂತ ಇದೆ ಅದರೊಳಗೆ? 3% ಇದೆಯಾ, 4.5% ಇದೆಯಾ, 1.5% ಇದೆಯಾ? ಬಟ್ ಶುಭಮ್ ಮಾಲ್ ಎಲ್ಲ ಥ್ರೂ ಔಟ್ ದ ಸ್ಟೇಟ್ ಒಂದೇ ಇರುತ್ತಲ್ಲ ಸರ್? ಅಲ್ಲಲ್ಲ, ಅದು ಬೇರೆ ಬೇರೆ ಇದೆ. ನೀವು ಯಾವತ್ತು 1.5% ತಗೊಂಡ್ರೆ ಅದು ಕೆನೆ ಬರೋದಿಲ್ಲ ಅದರಲ್ಲಿ. ಹೌದೇನು ಸರ್? ಬಟ್ ನಾನು ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನ ಕೇಳ್ತಾ ಇದ್ದೀನಿ. ಅಲ್ಲ, 1.5% ಕೆನೆಭರಿತ ಅಂತ ಹೇಳ್ತಾರೆ. ಎಸ್ ಸರ್. ಅದು ಕೆನೆ ರಹಿತ ಆಗಿರುತ್ತೆ. ಓಕೆ, ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಬಹಳಷ್ಟು ಜನ ಇನ್ನೂ ಕೂಡ ಕಾಲರ್ಸ್ ಕಾಯ್ತಾ ಇದ್ದಾರೆ. ಜೊತೆಗೆ ಪರೀಕ್ಷೆ ಕೂಡ ಆಗ್ತಾ ಇದೆ ನಮ್ಮ ಸ್ಟುಡಿಯೋದಿಂದ. ಅದು ನೇರ ಪ್ರಸಾರದ ಮುಖಾಂತರ ನಿಮಗೆ ತೋರಿಸುವಂಥದ್ದು ಯಾವ ರೀತಿ ಪರೀಕ್ಷೆಗಳು ಆಗ್ತವೆ, ಬೇರೆ ಬೇರೆ ಆಹಾರ ಪದಾರ್ಥಗಳು, ಹಾಲಿನ ಪರೀಕ್ಷೆಯನ್ನು ನೀವು ನೋಡ್ತಾ ಇದ್ದೀರಿ. ಸೊ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.